ಚಾನಲ್ ಹೋರಾಟದಲ್ಲಿ ಎಲ್ಲ ಡೋಂಗಿಗಳು ಕಾಂಜಿ ಪಿಂಜಿಗಳು ಹೋರಾಟ ಮಾಡ್ತಾರೆ. ಹೋರಾಟ ಅಂತ ಹೋರಾಟಗಾರರು ಅಂತ ಹೇಳ್ಕೊಂಡು ಓಡಾಡ್ತಾರೆ. ನಾವು ಹೋರಾಟ ಮಾಡಿದ್ದೀವಿ. ಮತ್ತು ನಾನು ಚಾನಲ್ ಮೇಲೆ ಎಲ್ಲ ಬೀಗದ ಕೈಗಳು ತಗೊಂಡ್ಬಿಟ್ಟು ಎಲ್ಲ ತೂಪ್ ಹೆಚ್ಚಿವೆ. ನಮಗೆಲ್ಲ ಎಲ್ಲೂ ದುಡ್ಡಿಗೆ ಬರ್ತದ ಚಾನಲ್ ಮೇಲೆ ಓಡಾಡಿದ್ದೀವಿ ಹೇಳಿ ಉಡಾಫೆ ಹೇಳಿಕೆ ಕೊಟ್ಟರು. ಒಂದು ಒಪ್ತೀವಿ, ನಾವು ಶ್ರೀನಿವಾಸ್ ಅವರು ಶಾಸಕರು, ತಾಲೂಕಿಗೆ ಯಜಮಾನ ಅಂತೇಳಿ ನಮ್ಮ ತಾಲೂಕು ರೈತರುಗಳು ಏನು ತೂಬಿನ ಬೀಗಿನ ಕೈ ಅವ್ರ ಕೈ ಕೊಟ್ಟಿದ್ರು. ಜವಾಬ್ದಾರಿ ಅವ್ರದ್ದಿದೆ. ಇವರ ಸ್ವಾರ್ಥಕ್ಕೆ ಏನು ನಮ್ಮ ಎಸ್.ಆರ್. ಶ್ರೀನಿವಾಸ್ ಅವರು ಸ್ವಾರ್ಥಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿ ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡಿದ್ರು, ಎಸ್.ಆರ್. ಶ್ರೀನಿವಾಸ್ ಡ್ರಾಮಾ ಕಂಪ್ನಿ. ಅದ್ರಾಗೊಬ್ಬ ಕಾಮಿಡಿಯನ್ನವನೇ, ಇನ್ನು ಪಾತ್ರಧಾರರು ಎಲ್ಲರೂ ಏನು ಹೇಳ್ತಾರೆ, ನಾನು ಬೀಗ ಎಲ್ಲ ಇಟ್ಕೊಂಡು ಎಲ್ಲ ತೂಗುಗಳು ಎಲ್ಲೆಲ್ಲೇ ಅಂತ ಗೊತ್ತಿಲ್ಲ, ಎಲ್ಲ ಕೆರೆಗಳು ನೀರು ಬಿಟ್ಕೊಂಡು ನಾವು ತಾಲೂಕು ಜನತೆ, ತಾಲೂಕು ರೈತರು ನಿಮಗೆ ಬೀಗದ ಕೈ ಕೊಟ್ಟಿದ್ದು ನೀರು ಬಿಡೋಕ್ಕೆ, ನಮ್ಮ ತಾಲೂಕು ರೈತರು ಸುಭಿಕ್ಷವಾಗಿರೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ. ಆ ಬೀಗದ ಕೈಯ ತನ್ನ ಸ್ವಾರ್ಥಕ್ಕೆ ಡಿ.ಕೆ. ಶಿವಕುಮಾರ್ಗೆ ಹಣ ಇಕ್ಕಕ್ಕಲ್ಲ ನಾವು ಕೊಟ್ಟಿದ್ದು ಬೀಗದ ಕೈ. ಹೇಮಾವತಿ ನೀರನ್ನ, ನಮ್ಮ ತಾಲೂಕು ಹೇಮಾವತಿ ನೀರನ್ನ ಹಣ ಇಟ್ಕೊಂಡು ಏನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ತಾಲೂಕಿಗೆ ಬಂದಿದ್ರು, ಟೋಟೆಕ್ ಪೀಟಿಗೆ ತಂದಿಲ್ಲ. ಮಾಧ್ಯಮದವರೆಲ್ಲ ನೀವೇ ಸಾಕ್ಷಿ, ನನ್ನ ವಿರೋಧ ಐತೆ, ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಂತ ಡಿ.ಕೆ. ಶಿವಕುಮಾರ್ ಮುಂದೆ ಮಲಕ್ಕೆಬೇಕಾಯ್ತ್ರಿ. ಅಂತ ತಾಕತ್ತಿರೋ ಮಿಸ್ಟರ್ ಶ್ರೀನಿವಾಸ್, ಅಂತ ತಾಕತ್ತು ದಮ್ಮಿದ್ದನು ಡಿ.ಕೆ. ಶಿವಕುಮಾರ್ ಮುಂದೆ ಅಡ್ಡ ಮಲಕ್ಕೆಬೇಕಾಯ್ತು, ನಾನು ಬಿಡಲ್ಲ ನೀರ ಅಂತ. ಇದೆಲ್ಲ ಉಡಾಫೆ ಉತ್ತರ ಇರೋದಲ್ಲ. ತಾಲೂಕಿನಲ್ಲಿ ಪಕ್ಷಾತೀತವಾಗಿ ರೈತರುಗಳನ್ನ ನಾವು ಒಗ್ಗೂಡಿಸಿ ಎಕ್ಸ್ಪ್ರೆಸ್ ಕೆನಾಲ್ಗೆ ವಿರೋಧ ಮಾಡಿ ಅದಕ್ಕೋಸ್ಕರ 1 ವರ್ಷ ಕೆಲಸ ನಿಂತಿದೆ. ಹೋರಾಟ ಮಾಡಿದ್ದೀನಿ ಅಂತ ಹೇಳ್ತೀಯಾ, ನೀರು ಬಿಡಿಸಿದ್ದೀನಿ ಅಂತ ಹೇಳ್ತೀಯಾ, ಯಾರೋ ನಾಮಕರಣಕ್ಕೆ ಕರೆದ್ರೆ ನಂದೇ ಮಗ ಅಂತ ಹೇಳೋ ಮನುಷ್ಯ ನೀವು. ಯಾರೋ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ 5 ಲಿಫ್ಟ್ ಇರಿಗೇಷನ್ಗಳು ಅಪ್ರೂವ್ ಮಾಡಿಸ್ಕೊಂಡ್ ಬಂದಿದ್ವಿ. ನಿನ್ ಯೋಗ್ತಿಗೆ ಟೇಪ್ ಕಟ್ ಮಾಡಿ ಬಂದೆ, ಆಗ್ಲವಾಡಿ ಲಿಫ್ಟ್ ಇರಿಗೇಷನ್ ಹೋಗಿ ಟೇಪ್ ಕಟ್ ಮಾಡಿ ಬಂದೆ, ನಾನು ಮಾಡಿಸ್ಕೊಂಡೆ ಎಲೆಕ್ಷನ್ ಬಂತು ಅಂತ. ಡಿಕೆಗುಡ್ಡ ಹೋಗಿ ಟೇಪ್ ಕಟ್ ಮಾಡಿದೆ, ಇದುವರೆಗೂ ಕಂಪ್ಲೀಟ್ ಆಯ್ತು. ಎಷ್ಟು ವರ್ಷ ಆಗ್ತಿ? 10 ವರ್ಷ ಆಯ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಏನಾಗೈತೆ ಅಂತಲೂ ನೋಡೋಕ್ಕಾಗಿಲ್ಲ. ಡಿಕೆಗುಡ್ಡ ಪ್ರಾಜೆಕ್ಟ್ ಏನಾಯ್ತು, ಆಗ್ಲವಾಡಿ ಪ್ರಾಜೆಕ್ಟ್ ಏನಾಯ್ತು, ನಿನ್ ಹೋಗ್ತಿಗೆ ನೀರು ಬಿಡ್ಸಕ್ಕಾಗುತ್ತಾ? ಈಗ ತಗೊಂಡೋಗಿ ಡಿ.ಕೆ. ಶಿವಕುಮಾರ್ ಹಣ ಇಟ್ಟು ಇವತ್ತು ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಆರೈಕೆ ಮಾಗಡಿರ ಬಾಲಕೃಷ್ಣ ನೀರು ಬಿಡಲ್ಲ ಮಂತ್ರಿ ಆಗ್ತಿದ್ದಂಗೆ ನನ್ಗೆ ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಾಲ್ ನೀರು ತಗೊಂಡು ಹೋಗೇ ತೀರ್ತೀನಿ ಅಂತಾನೆ. ಇವರು ನಾನು ಬಿಡಲ್ಲ, ಅವ್ನು ಬಿಡಲ್ಲ ಅಂದ್ರೆ ನಾನು ಬಿಡಲ್ಲ ಅಂತ ಉಡಾಫೆ ಹಣ ಮಕ್ಕಳು ಹೇಳ್ದಂಗೆ ಹೇಳಿಕೆ ಕೊಡ್ತದದು. ಒಬ್ಬ ಜವಾಬ್ದಾರಿ ಸ್ಥಾನದಾಗಿರೋರು ಹೀಗೆಲ್ಲ ಹೇಳಿಕೆ ಕೊಡಬಾರ್ದು. ದಯಮಾಡಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ತಾಲೂಕು ರೈತರ ಪರ ನೀವು ಹೋರಾಟಕ್ಕೆ ನಿಂತಿದ್ರೆ ನಿಜವಾಗ್ಲೂ ಅಜ್ಜಯ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮನ್ಸು ಕೊಡೋರು, ಮಂತ್ರಿಗಿರಿ ಕೊಡೋರು. ಈಗ ಏನಾಯ್ತು, ತಾಲೂಕು ನಿಮ್ಗೆ ಏನಾದ್ರು ಮಂತ್ರಿಗಿರಿ ಸಿಕ್ಕಿಲ್ಲ ಅಂದ್ರೆ ತಾಲೂಕು ರೈತರು ಇದೆ ಶಾಪ, ನೀರಿಂದೇ ಶಾಪ. ನಿಮಗೆ ನೀರಿನ ಶಾಪ ತಡ್ದಂಗಿರಲ್ಲ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ. ತಾಲೂಕು ರೈತರು ಶಾಪನೇ ತಟ್ಟಿರೋದು ನಿಮಗೆ ಮಂತ್ರಿಗಿರಿ ಕೊಡೋಕ್ಕೆ. ಅಜ್ಜಯ್ಯಂಗೆ ಎಲ್ಲರೂ ತಾಲೂಕು ರೈತರುಗಳು ಬೇಕಿದ್ರು, ನಿಮ್ಗೆ ಮಂತ್ರಿ ಕೊಡಬಾರ್ದಪ್ಪ, ನಮ್ಮ ನೀರು ನಡ ಇಟ್ಬಿಟ್ಟು ನಮ್ಮನ್ನು ಒತ್ತೆ ಇಟ್ಟು ತಾಲೂಕು ಒತ್ತೆ ಇಟ್ಟು ಮಂತ್ರಿಗಿರಿ ಕೇಳಕ್ಕೆ ಬಂದವನು. ಪಾಪ ಡಿ.ಕೆ. ಶಿವಕುಮಾರಿಗೆ ತಲುಪೈತೆ, ಅಜ್ಜಯ್ಯನ ಮೂಲಕ ತಲುಪೈತೆ ನಮ್ಮ ತಾಲೂಕು ರೈತರ ಭಾವನೆ ಏನು ಶಾಪ ತಟ್ಟಿ ತಲುಪಿದೆ. ಹಾಗಾಗಿ ಮುಂದಿದೆ ಅಲ್ಲ, ಇನ್ನೂ ಐತೆ. ಈ ಡ್ರಾಮಾ ಗೋಸಿಂಬೆ ಆಟ ಬಿಟ್ಬಿಡಿ. ಆ ಪಾರ್ಟಿಯರ್ ಫೋನ್ ಮಾಡಿದ್ರು, ಈ ಪಾರ್ಟಿಯರ್ ಫೋನ್ ಮಾಡಿದ್ರು ಅನ್ನೋದ ಗೋಸಿಂಬೆ ಆಟ ಬಿಟ್ಟು ತಾಕತ್ತಿದ್ರೆ ಡಿ.ಕೆ. ಶಿವಕುಮಾರ್ ಮನೆ ಮುಂದೆ ಹೋಗಿ ಮನೆ ಕೇಳಪ್ಪ, ಮುಖ್ಯಮಂತ್ರಿ ಅಲ್ವಾ, ನೀನ್ MLA ಅಲ್ವಾ, ನಿನ್ ಯೋಗ್ತಿಗೆ ಯಾರು ನಿನ್ ಪರ ನಿಂತ್ಕೊಂಡು ನಮ್ಮ ಇವ್ರಿಗೆ ಯಾಕೆ ನಮ್ಮ ಶಾಸಕರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ತಾಲೂಕಲ್ಲಿ ಯಾರು ಸ್ಟ್ರೈಕ್ ಮಾಡಿದ್ರು? ಯಾಕೆ? ಯಾರು ಮಾಡಿದ್ರಿ? ಬೇರೆ ತಾಲೂಕುಗಳಲ್ಲಿ ಹೋರಾಟ ಮಾಡಿರೋ ನಮ್ಮ ಶಾಸಕರಿಗೆ ಇದು ಮಂತ್ರಿಗಿರಿ ಕೊಡಲಿಲ್ಲ ಅಂತ ಶ್ರೀಮಣ್ಯ ಸುಳ್ಕೊಂಡು ಕೇಳ್ತೀರಾ? ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋರು ಕೇಳ್ತಾರೆ. ಈ ತಾಲೂಕಲ್ಲಿ ಯಾರು ಕೇಳಿಲ್ಲ ಅಂದ್ರೆ ನಿಮ್ದು ಚಲಾವಣೆ ನಿಂತೋಗ್ತಾ ಇದೆ. ತಾಲೂಕಲ್ಲಿ ರೈತರು ಶಾಪ, ರೈತರೆಲ್ಲ ತಿರುಗಿ ಬಿದ್ದವ್ರೆ ಅಂತ ಹೇಳಿ ಈಗ ಡ್ರಾಮಾ ಕಂಪ್ನಿ ಗೋಸಿಂಬೆ ಬಣ್ಣ ಬದಲಾಯಿಸ್ತಿದೀಯಾ? ಬೆಂಬಲ ಐತೆ ಅಂತ ಆಯ್ತು, ನಿಮ್ ಬೆಂಬಲ ಐತೆ ಅಂದ್ರೆ ಬನ್ನಿ
ಹೈಕೋರ್ಟಲ್ಲಿ 1 ತಿಂಗಳಿಂದ ಓಡಾಡ್ತಿದೀವಿ ನಾವು ತಾಲೂಕು ಜನತೆ. ಕುಣಗಲ್ ರಂಗನಾಥ್ ಯಾವತ್ ಕೋರ್ಟ್ ಇರಂಗಿರುತ್ತೆ, ಬಾಲಕೃಷ್ಣ ಮತ್ತೆ ಕುಣಗಲ್ ರಂಗನಾಥ್ ಕೋರ್ಟ್ ಅಲ್ಲಿ ಬಂದು ನಿಂತ್ಕೊಂತಾರೆ. ನೀನ್ ಇವತ್ತಿಗೆ ಯಾವ ತರ ಬಂದಿದ್ಯಾ? ತಾಲೂಕಿನ ಕೇಸ್ ಏನಾಗ್ತಾ ಇದೆ ಅಂತ ನೋಡಿದ್ಯಾ? ಇಲ್ಲ. ಸುಮ್ಮನೆ ಜನಗಳ ಮುಂದೆ ಕಣ್ಣಿಗೆ ಬೂದಿ ಹಚ್ಚೋದಲ್ಲ. ಯಾರು ನಮ್ಮ ತಾಲೂಕಿನಲ್ಲಿ ಮೂಡ ತುಂಬಿಲ್ಲ. ಈ ತಾಲೂಕಿನ ರೈತರು ನಿನಗೆ ಬುದ್ಧಿ ಕಲಿಸೇ ತೀರಿಸ್ತಾರೆ. ಮತ್ತೆ ನೀರಿನ ಶಾಪ ತಟ್ಟದಂಗಿರಲ್ಲ. ಈ ನಾಟಕ ಬಿಟ್ಟು ಇನ್ನಾರು ನಿಜವಾಗ್ಲೂ ನೀನು ಹೋರಾಟಕ್ಕೆ ಬರ್ತೀವಿ, ನಾವು ಸ್ವಾಗತ ಕೊಡ್ತೀವಿ. ನಾವು ನೀರಾವರಿ ಹೋರಾಟ ಸಮಿತಿಯಿಂದ ಸ್ವಾಗತ ಕೊಡ್ತೀವಿ. ನಾಟಕ ಆಡೋದು ಬಿಟ್ಟು, ನಾಟಕದ ಕಂಪ್ನಿ ಬಿಟ್ಟು ಯಾವುದೋ ಒಂದು ಗುಳೆನರಿ ಹೇಳ್ತಿತ್ತು ನೋಡಿದೆ ನಾನು ಮಾಧ್ಯಮದಲ್ಲಿ. ನಮ್ಮ ಶಾಸಕರು ಎಕ್ಸ್ಪ್ರೆಸ್ಗೆ ನಾನು ವಿರೋಧ ಮಾಡಿರು, ಅದಕ್ಕೆ DK ಶಿವಕುಮಾರ್ ಮಂತ್ರಿಗಿರಿ ಕೊಡಲಿಲ್ಲ ಅಂತ. ಏನ್ ಕಾಮಿಡಿ ಪೀಸ್ ಕಾಣಪ್ಪ. ನಾನು ಹೇಳಿದಲ್ಲ, ಡ್ರಾಮಾ ಕಂಪ್ನಿಲಿ ಕಾಮಿಡಿಯನ್ ಆಕ್ಟರ್ ಒಂದು ಗುಳೆನರಿ ಆಟ ಆಡಕ್ಕೆ ಇಟ್ಕೊಂಡವ್ರೆ. ಗುಳೆನರಿ ಪಡ್ಕು ನಾ ಬಂದ್ಬಿಟ್ಟೆ, ನಾನು ಬಂದಿದ್ದೆ, ನಾ ಜಾತ್ರೆ ಆಡಕ್ ಬಂದಿದ್ದೆ, ಸೋತ್ರ ನೋಡಕ್ ಬಂದಿದ್ದೆ ಅಂತ ಗುಳೆನರಿ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಸೋದು ಬಿಡಪ್ಪ. ಮತ್ತು ತಾಕತ್ತಿದ್ರೆ DK ಶಿವಕುಮಾರ್ ಮುಂದೆ ಅವತ್ತು ನಿಜವಾಗ್ಲೂ ಏನ್ ಚಾನಲ್ ಅಂತ ಬಂದಾಗ ಮನೆ ಕೇಳಿದ್ರೆ ನಾವು ತಾಲೂಕು ಜನದ ಪರ ನಿಂತಿದ್ಯಾ, ರೈತರ ಪರ ನಿಂತಿದ್ಯಾ ಅಂತ ರೈತರು ನಾವು ಒಪ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಈ ತರ ಹೇಳಿಕೆ ಕೊಡಬೇಕು ಅಂದ್ರೆ ಎಚ್ಚರಿಕೆಯಿಂದ ಕೊಡಬೇಕಾಗ್ತದೆ. ಮಿಸ್ಟರ್ ಶ್ರೀನಿವಾಸ್, ಹುಷಾರಾಗಿ ರೈತರ ವಿರುದ್ಧ ಹೇಳಿಕೆ ಕೊಡಬಾರ್ದು. ಹೋರಾಟ ನಿಜವಾದ ರೈತರು ಮಕ್ಕಳು ಹೋರಾಟಕ್ಕೆ ಬಂದವ್ರೆ, ಪಕ್ಷಾತೀತವಾಗಿ ಹೋರಾಟಕ್ಕೆ ಬಂದು ಹೋರಾಟ ಮಾಡಿದ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲ್ ಲುಕ್ ಬೇಕಾ? ಹಾಗಾದ್ರೆ ನಿಮ್ಮ ಮೊದಲ ಆಯ್ಕೆ ಡಿ-ರಂಗ್ ಮೆನ್ಸ್ ಸಲೂನ್. ನಮ್ಮಲ್ಲಿ ಹೇರ್ ಕಟ್, ಫೇಶಿಯಲ್, ಹೆಡ್ ವಾಶ್, ಹೆಡ್ ಮಸಾಜ್ ಹಾಗೂ ಬಾಡಿ ಮಸಾಜ್ ಸೇವೆಗಳು ಅತ್ಯಾಧುನಿಕ ವಿಧಾನದಲ್ಲಿ ನುರಿತ ಸಿಬ್ಬಂದಿಯಿಂದ ಅತಿ ಕಡಿಮೆ ದರದಲ್ಲಿ ಲಭ್ಯ. ಗುಣಮಟ್ಟದ ಸೇವೆ, ಸ್ವಚ್ಛ ವಾತಾವರಣ ಮತ್ತು ಗ್ರಾಹಕರ ತೃಪ್ತಿಯೇ ನಮ್ಮ ಆದ್ಯತೆ. ಎಂದೇ ಭೇಟಿ ನೀಡಿ ಡಿ-ರಂಗ್ ಮೆನ್ಸ್ ಸಲೂನ್. ಸ್ಥಳ ಮಹದೇಶ್ವರ ಆರ್ಕೇಡ್, ಗ್ರೌಂಡ್ ಫ್ಲೋರ್, ಮಹಾಲಕ್ಷ್ಮಿ ನಗರ ರಸ್ತೆ, ಶ್ರೀನಿವಾಸ ಸ್ಕೂಲ್ ಹತ್ತಿರ, ಗುಬ್ಬಿ. ದೂರವಾಣಿ ಸಂಖ್ಯೆ 7795838559. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.